ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಮುಂಜಾನೆ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು, ಮುಂಜಾನೆ ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು, ರಂಗೋಲಿಯ ಬಾಗಿಲಿಗಿಟ್ಟು ಹಣ್ಣು ಕಾಯಿ ನೀಡುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಶೃಂಗಾರ ಮಾಡಿ, ಮಲ್ಲಿಗೆ ಜಾಜಿ ಹೂಮಾಲೆ ಹಾಕಿ ಚಂದನ ಹಚ್ಚಿ ಶೃಂಗಾರ ಮಾಡಿ, ಕರ್ಪೂರದಾರತಿ ನಿನಗೆ ಬೆಳಗಿ ಭಕ್ತಿಯಿಂದಲೇ ಭಜಿಸುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಹಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಣ ನೀಡಿ, ಸುಹಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿಣ ನೀಡಿ, ಸರ್ವಮಂಗಲೇ ಕೀರ್ತಿಯ ಹಾಡಿ ಸಕಲ ಭಾಗ್ಯವ ಬೇಡುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ನೋಡಿ ಬಾ, ಚರಿತ್ರೆ ಓದೋದಾಯ್ತು, ಹಾಡಾಯ್ತು, ಈಗ ನಾಷ್ಟ ಮಾಡ್ಬೇಕೇನಾರ. ಇಷ್ಟೊತ್ತನ ಕಸ ಬಾಂಡೆ ಭಾಳ ಆಗ್ಯದವ, ಕೆಲಸ ಸ್ವಲ್ಪ ಹೊತ್ತು ಕೂಡ್ತೀನಿ, ಆಮೇಲೆ ಮಾಡ್ತೀನಿ ನಾಷ್ಟ. ಆ ಕಡೆ ಏನತ್ತೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಅಯ್ಯಯ್ಯೋ ಪ್ರಿಯಾ, ಫೋನ್ ಇಲ್ಲ, ಹೇಳೋದಿಲ್ಲ ಕೇಳೋದಿಲ್ಲ, ಒಮ್ಮೆ ಬಂದಿಲ್ಲ ಯಾವ ಅಲ್ಲ, 4 ದಿನ ಇದ್ದು ಬರ್ತೀನಿ ಇದ್ದಿಲ್ಲ. ಹೌದು ಅತ್ತೆ, ಇದ್ದು ಬರೋಣ ಅಂತಾನೆ ಅನ್ಕೊಂಡಿದ್ದೆ, ಆದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಅಯ್ಯಯ್ಯ, ನನಗೆ ಗೊತ್ತಿಲ್ಲ ಅದು ಕೆಲಸ ಏನದ. ಅಯ್ಯವ್ವ, ಏನು ಅರ್ಜೆಂಟ್ ಇತ್ತ? ನೀನು ಹೋಗಿದ್ದೀವ 4 ದಿನ ಇದ್ದು ಬರ್ಬೇಕಿಲ್ಲ? ಏನಿನ ನಿಮ್ಮ ಅಪ್ಪ ಅಮ್ಮಾರ ಏನು ಅನ್ಲಿಕ್ಕಿಲ್ಲ? ಇಲ್ಲ ಅತ್ತೆ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸನೇ ಇದೆ, ಅದಕ್ಕೆ ಬಂದೆ. ಅಲ್ಲ ಪ್ರಿಯಾ, ಇಂಪಾರ್ಟೆಂಟ್ ಕೆಲಸ ಅಂತಿದಿ, ಏನಿತ್ತ ನೀನು ಇಲ್ಲಿ? ಏನು ಆಫೀಸ್ ಕೆಲಸ ಮತ್ತೊಂದ ಏನದವ ಅಂತ ಪರಿ ಅರ್ಜೆಂಟು? ಅತ್ತೆ, ಆಫೀಸ್ ಕೆಲಸನೇ ಇತ್ತು, ಅದಕ್ಕೆ ಬಂದೆ. ಅಯ್ಯವ್ವ, ಯಾವಾಗಿಂದ ಆಫೀಸ್ ಕೆಲಸ ಮಾಡಕತ್ತೀಯ ನೀನು? ಚಲೋ ಮಾಡಿ ಏನ ಅದೇನ ಲ್ಯಾಪ್ಟಾಪ್ನೇ ಮಾಡ್ತಾರಲ್ಲ ಅದನ್ನ? ಇಲ್ಲ ಅತ್ತೆ, ಇದು ಬೇರೆನೇ ಇದೆ ಬಿಡಿ, ನಿಮ್ಗೆ ಗೊತ್ತಾಗಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಯ್ಯೋ, ಇದೇನತ್ತ ಏನೇನೇ ಮಾತಾಡ್ತಾವಲ್ಲಿಕ್ಕೆ ಯಾಕ? ನಿಮ್ಮವ್ವ ಅಪ್ಪ ಅವರೆಲ್ಲ ಆರಾಮಿದಾರಲ್ಲ ಮನ್ಯಾಗ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರತ್ತೆ. ಸುಂದ್ರಿ ಏನೋ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದ್ದಾಳಂತೆ, ಹೌದಾ ಅತ್ತೆ? ನಿಂತಾಳವ. ಎಲ್ಲರೂ ನಿಂದ್ರಂತ ಒತ್ತಾಯ ಮಾಡಿದ್ರ ಆಕೆಗೆ ಬಂದು ಕೇಳ್ದು ಬಿಡು, ಹೆಂಗ್ ಮಾಡಿರಿ ಮಾಮಿ ಅಂತೇಳಿ. ನಿಂದ್ರವ, ನೀನೇ ಗಟ್ಟಿದ್ದೀರಿ, ದಿಟ್ಟತನದಿಂದ ಮಾತಾಡ್ತಿದ್ದಿ, ನಿಂದ್ರ ಅಂತೇಳಿನಿ. ಎಲ್ಲರೂ ಸಪೋರ್ಟ್ ಮಾಡ್ಯಾರ, ಊರನ್ ಮಂದಿ ಎಲ್ಲಕ್ಕಿಂತ ಹೆಚ್ಚಾಕಿನ ಗಂಡ ನಿಂದ್ರ ಅಂತೇಳಿ ಭಾಳ ಒತ್ತಾಯ ಮಾಡಿ ಸಪೋರ್ಟ್ ಮಾಡ್ಲಿಕ್ಕತ್ತಾನ, ಅದಕ್ಕೆ ನಿಂತಾಳ. ಅಲ್ಲ ಅತ್ತೆ, ಅವಳ ಕ್ಯಾರೆಕ್ಟರ್ ಯಾವ ಥರ ಇದೆ ಗೊತ್ತಲ್ವಾ ಎಲ್ರಿಗೂ? ಬರೀ ಮನೆ ಹಾಳು ಮಾಡೋ ಕೆಲಸ ಇದೆ ಅವಳ ಹತ್ರ, ಆಮೇಲೆ ಊರು ಉದ್ಧಾರ ಮಾಡ್ತಾಳ ಇವಳು. ಹೋಗಿ ಹೋಗಿ ಅಂಥವಳನ್ನ ಎಲೆಕ್ಷನ್ ನಿಂದಿಸಿದಿರಲ್ಲ, ಹೆಂಗೆ ಏನು ಹೇಳ್ಬೇಕು ನಿಮಗೆ? ಅಯ್ಯ, ಅದ್ರಾಗೇನದ, ಅಧಿಕಾರ ಬಂದಿದ್ರೆ ಚೇಂಜ್ ಆತಾರವ ಎಲ್ಲ. ನಮಗೇನ ಊರಿಗೆ ಕೆಲಸ ಸಾಕು, ಮೇಲಿನವ್ರಿಗೆ ಕರೆಕ್ಟಾಗಿ ಮಾತಾಡಿದ್ರೆ. ಇವೆಲ್ಲ ಉಳುಕಿದು ನಿಂದಿರ್ಸ್ಬೇಕಂದ್ರೆ ಓಸು ಸಂಬೈತನ ಇದಾವಲ್ಲ, ಅಂಥವು ಬಗೆರಂಗಿಲ್ಲ. ಒಂದು ಸ್ವಲ್ಪ ಅಲ್ಲಿ ದಿಟ್ಟತನದಿಂದ ಮಾತಾಡೋರು ಬೇಕು, ಅದಕ್ಕೆ ಆಕೆ ನಿಂದಿರ್ಸ್ಯಾರ ಅಷ್ಟೇ. ಅತ್ತೆ, ನಾನೊಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಹೇಳವ, ನಾ ಯಾಕೆ ತಪ್ಪು ತಿಳ್ಕೊಳ್ಳಿ? ಏನಿಲ್ಲ ಅತ್ತೆ, ಅವಳು ಸುಂದ್ರಿ ಎಲೆಕ್ಷನ್ ನಿಂದ್ರೋದು ನನಗೆ ಇಷ್ಟನೇ ಇಲ್ಲಪ್ಪ. ನೋಡು ಪ್ರಿಯಾ, ಈಗ ಊರನವರೆಲ್ಲರೂ ಸೇರಿ ಆಕೆ ನಿಂದಿರ್ಸ್ಬೇಕಂತೇಳಿ ಡಿಸೈಡ್ ಮಾಡ್ಯಾರ. ಮತ್ತು ಆಕಿನ ಗಂಡನೂ ಇಷ್ಟ ಅದ, ಎಲ್ಲರೂ ಒಪ್ಪೇನೆ ನಿಂದಿರ್ಸ್ಯಾರ. ಈಗ ನೀ ಇಲ್ಲದ ಏನರ ಹೇಳಿಕ್ ಹೋಗ್ಬೇಡ, ಸುಮ್ಮಿದ್ ಬಿಡು. ಏನೋ ಅಂತಾರಲ್ಲ, ನಿನ್ನ ಮಾತು ಯಾರು ಕೇಳ್ತಾರ ಇಲ್ಲಿ? ಹಂಗಾರ ಆಗಲಕ್ಕ, ನಿಂತು ಆರಿಸಿ ಬಂದ್ರೆ ನಮ್ಮ ಹುಣ್ಣನಾಗಿ ಆರಿಸಿ ಬಂದ್ರೆ ಸಾಕು ನಮಗಷ್ಟೇ. ಈಕಿ ಎಲ್ಲರ ಮನೆಗೆ ಹೋಗಿ ಇಡೀ ಊರ ತಿರುಗಾಡಿ ಬರ್ತಾಳಲ್ಲ, ಹಂಗಾಗಿ ಎಲ್ಲರೂ ಪರಿಚಯ ಇದ್ದಾರ, ಈಕಿ ಹಾಕ್ತಾರ ಓಟು. ನೀ ಎದ್ರಾಗ ಅಡ್ಡ ಹೋಗ್ಲಿಕ್ಕೆ ಹೋಗ್ಬೇಡ, ಏನು ಸುಮ್ಮಿದ್ ಬಿಡು. ಸಾರಿ ಅತ್ತೆ, ನನಗೆ ಈ ಥರದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕೆ ಆಗ್ತಿಲ್ಲ. ಸೊ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ಅದಕ್ಕೆಲ್ಲ ನೀವು ಒಪ್ಪಿಗೆ ಕೊಡಬೇಕು ಅಷ್ಟೇ. ಏನು ನಿರ್ಧಾರ ಅದು? ಏನು ನಿರ್ಧಾರಕ್ಕೆ ಬಂದು ಹೇಳಿ ನೋಡಮ್ಮ. ಸುಂದ್ರಿ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿ ನಾನು ನಿಂತ್ಕೋತಾ ಇದ್ದೀನಿ ಇವಾಗ. ಅಯ್ಯೋ, ಏನು ಮಾತಾಡ್ತೀಯ ಪ್ರಿಯಾ ನೀನು? ಅಲ್ಲ, ನಿನ್ನೆರ ಮೀಟಿಂಗ್ ಕರೆದು ನಿಮ್ಮ ಮಾಮಾರು, ನಾವು, ಕಾಕು, ಆ ಸುಂದರಿ ಗಂಡ ಎಲ್ಲರೂ ನಿಂತು ನಿರ್ಧಾರ ಮಾಡ್ಯವ, ಸುಂದರಿನ ನಿಂದ್ರಿಸಮು, ಗೆಲ್ಸಮು, ಯಾರು ಅವ್ರಿಗೆ ಇವ್ರಿಗೆ ಓಟ್ ಹಾಕ್ಬೇಡ್ರಿ, ಸುಂದರಿಗೆ ಹಾಕ್ರಿ ಅಂತೇಳಿ ಇಷ್ಟು ಭಾಷಣ ಬಿಗಿದು ಬಂದೀವಿ. ಈಗ ಆಕೆನ ವಿರುದ್ಧ ನೀನೇ ನಿಂದಿರ್ತೀನಿ ಅಂದಾಗ ಊರನ್ ಮಂದಿರ ಏನನ್ಲಿಕ್ಕೆ ಇಲ್ಲ. ಹೆಂಗ್ ಮಾತಾಡ್ತಿ ಪ್ರಿಯಾ ನೀನು? ಸ್ವಲ್ಪ ತಿಳ್ಕೊಂಡು ಮಾತಾಡು. ಅದೆಲ್ಲ ನಂಗೆ ಗೊತ್ತಿಲ್ಲ ಅತ್ತೆ, ನೀವು ಒಂದು ಮಾತಾದರೂ ನನಗೆ ಹೇಳಿದ್ದೀರಾ ಆ ಥರ ಸುಂದರಿಗೆ ಸಪೋರ್ಟ್ ಮಾಡ್ತಿದ್ದೀವಿ ನಾವು ಅಂತ? ಕೇಳ್ಬೋದಾಗಿತ್ತಲ್ಲ ನನಗೊಂದು ಮಾತು. ಅಲ್ಲ, ನಾನು ಇಷ್ಟೊಂದು ಕಲ್ತಿದ್ದೀನಿ, ನಾನು ನಿಂದ್ರಿಸ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ಅಯ್ಯಯ್ಯವ್ವ, ನೀ ಇಂಥ ನಿರ್ಧಾರ ತಗೊಂಡಿರ್ತಿ ಅಂತ ನಮಗೇನು ಗೊತ್ತಿತ್ತ ತಾಯಿ? ನಮ್ಮ ಮನ್ಯಾಗ ಅಂಥವೆಲ್ಲ ನಡೆಯಂಗಿಲ್ಲವ ಯವ್ವ.
ನೀ ಎಲೆಕ್ಷನ್ ಪಲೆಕ್ಷನ್ ನಿಂದಿರ್ಲಿಕ್ಕೆ ಹೋಗ್ಬೇಡ, ಅದನ್ನ ತಲೆಗಿಂದ ತೆಗೆದಾಕ್ಬಿಡು. ನಮಗಂತವೆಲ್ಲ ಆಗಿ ಬರಂಗಿಲ್ಲ. ಏನ್ ಹೇಳ್ತೀನಿ ಪ್ರಿಯಾ, ನೀ ಅಂತ ಇಟ್ಕೊಂಡು ಏನಾರ ಇದು ಮಾಡ್ಲಿಕ್ಕೆ ಹೋಗ್ಬೇಡ ನೋಡ್ಬಾ ತಂಗಿ. ಸಾರಿ ಅತ್ತೆ, ಈ ವಿಷಯದಲ್ಲಿ ಮಾತ್ರ ನೀವು ಏನೇ ಹೇಳಿ ನಾನಂತರೂ ನನ್ನ ಹಠ ಬಿಡೋದೇ ಇಲ್ಲ ಅಂತ ತಿಳ್ಕೊಂಡ್ರಿ. ನಾನು ಎಲೆಕ್ಷನ್ ನಿಂತೇ ನಿಲ್ತೀನಿ, ಗೆದ್ದೇ ಗೆಲ್ತೀನಿ ಅಷ್ಟೇ. ಈ ವಿಷಯದಲ್ಲಿ ಯಾರೂ ಅಡ್ಡ ಬರಬೇಡಿ, ದಯವಿಟ್ಟು ಮಾಮರಿಗೂ ಹೇಳಿಬಿಡಿ. ಯಾಕಂದರೆ ನಾನು MA ಮಾಡಿದ್ದೀನಿ, ಪೊಲಿಟಿಕಲ್ ಸೈನ್ಸ್ ಬೇರೆ, ಅದರಲ್ಲಿ ಎಲ್ಲ ನಾಲೆಜು ಇದೆ ನನಗೆ ಪಾಲಿಟಿಕ್ಸ್ ಬಗ್ಗೆ. ಸೊ ನಾನು ನಿಂತ್ಕೋತೀನಿ. ನಮ್ಮ ಮನೆಯವ್ರ ನಿರ್ಧಾರನ ಕೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ. ನಾನು ನಿಂತೇ ನಿಲ್ತೀನಿ ಅತ್ತೆ, ಯಾರೂ ಅಡ್ಡ ಬರಬೇಡಿ. ನೋಡ್ ಪ್ರಿಯಾ, ನನ್ನ ಮಾತು ಕೇಳೋ ಸ್ವಲ್ಪ. ನೀವು ಓದಿರ್ಬೇಕು, ಇಲ್ಲ ಅನ್ನಂಗಿಲ್ಲ. ಎಲ್ಲ ನಾಲೆಜ್ ನಿನಗಾದ್ರೆ ಇದು ಹಳ್ಳಿ ವಾತಾವರಣ ಅಂತವೆಲ್ಲ ನಡೆಯಂಗಿಲ್ಲ. ಏನಾರ ಮಾತಾಡ್ತಾರ, ಅದಕ್ಕೆ ಹೇಳಿಕತ್ತೀನಿ ಅಂತ ತಂಟೆಗೆ ಹೋಗ್ಬೇಡ. ಏನು ಸುಮ್ಮಿದ್ ಬಿಡು ನೀನು. ಅದು ಅಲ್ದ ಪಾಪ ನಾವೇ ನಿಂದ್ರಂತೆ ಒತ್ತಾಯ ಮಾಡಿ ಆ ಸುಂದರಿ ನಿಂದ್ರಿಸಿವಿ. ಈಗ ಆಕಿನಿದ್ರೆ ನೀನು ನಿಂದ್ರಿಸಿದ್ರ ಹೆಂಗಂತದ ಹೇಳು? ಮನಸ್ಸರ ಹೋಗ್ತದ ನಮಗಂಗ? ಅದು ಬೇಡ ನೋಡುವ. ನೀ ಎಲೆಕ್ಷನ್ಗೆ ನಿಂದಿರ್ತೀನಿ ಅನ್ನೋ ಸುದ್ದಿನೇ ಎತ್ತಬೇಡ ನನ್ನ ಮುಂದೆ. ಆ ಹುಡುಗಿ ಎಷ್ಟು ಹಚ್ಕೊಂಡು ಮಾಮಾರು ಮಾಮಿಯರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಾರ ಅಂತೇಳಿ ಆಕಿನ ಗಂಡ ನಿನ್ನರ ಎಷ್ಟು ಹೊಗಳೇನ. ನಮ್ಮ ಭರವಸೆ ಮೇಲನೇ ತನ್ನ ಹೆಂಡತಿ ನಿಂದಿರ್ಸ್ಲಿಕತ್ತಾನವ. ಅಂತದ್ರಾಗ ಈಗ ಇಲ್ಲಪ್ಪ ನಿನ್ನ ಹೆಂಡತಿ ವಿರುದ್ಧ ನನ್ನ ಸೊಸೆ ನಿಂದಿರ್ಸ್ತೀವಿ ಅಂತ ನಾವು ಹೆಂಗೆ ಹೇಳಮ್ಮ ಅವನಿಗೆ? ಅತ್ತೆ, ಅದೆಲ್ಲ ಸಂಬಂಧಗಳು ಇಟ್ಕೋಬೇಡಿ ಇಲ್ಲಿ. ಅವಳು ನಮ್ಮವಳು, ಹಂಗೆ ಹೆಂಗೆ ಹೇಳೋದು ಹಿಂಗೆ ಹೇಳೋದು ಅಂತ. ರಾಜಕೀಯದಲ್ಲಿ ಅದೆಲ್ಲ ಕಾಮನ್. ಯಾರೇ ಇರಲಿ ನಮಗೋಸ್ಕರ ಮಾತ್ರ ನಾವು ನಿಲ್ಬೇಕು ಅಷ್ಟೇ. ನಾನು ಕಲ್ತಿದ್ದೀನಿ, ನನಗೆ ಪಾಲಿಟಿಕ್ಸ್ ಬಗ್ಗೆ ಗೊತ್ತದ, ನಾನು ಊರು ಉದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲೆಕ್ಷನ್ಗೆ ನಿಂತ್ಕೋತೀನಿ. ನನ್ನ ಲಾಸ್ಟ್ ಫೈನಲ್ ಡಿಸಿಷನ್ ಇದು. ಆರಿಸ್ ಬಂದ ಮೇಲೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತು. ಹಾಗೆ ಎಲ್ಲ ಮೆಂಬರ್ಗಳ ಪ್ರೀತಿ ವಿಶ್ವಾಸ ತಗೊಂಡು ಚೇರ್ಮನ್ ಕೂಡ ಹಾಕ್ತೀನಿ. ಅಷ್ಟು ವಿಶ್ವಾಸ ನನ್ನ ಮೇಲೆ ನನಗಿದೆ. ಅಯ್ಯವ್ವ, ಇದೇ ನಾಳೆ ಉರ್ದಂಗೆ ಮಾತಾಡ್ಲಿಕತ್ತಾಳ ತಾಯಿಕಿ. ನೀ ಏನೇನು ಹೇಳಿಕತಿ ಅಂತ ನನಗಂತೂ ಅರ್ಥ ಆಗೋಲ್ ಪ್ರಿಯಾ. ನೀ ಇಂಥವೆಲ್ಲ ಏನು ಮಾತಾಡಬೇಡವ ಯವ್ವ. ಇದೇನಂತ ಯವ್ವ, ನಮ್ಮ ಮನೆ ಮರ್ಯಾದೆನೇ ಕಾಳಂಗೆ ಕಾಣ್ತಿಲ್ಲ ಯಾಕ? ಎಲೆಕ್ಷನ್ಗೆ ನಿಂದ್ರದಂದ್ರೇನು? ಎಲ್ಲ ಕಡೆ ಆ ಕಡೆ ತಿರುಗಾಡಬೇಕು, ಓಡಾಡಬೇಕು, ಅವೆಲ್ಲ ಭಾಳ ಕೆಲಸ ಇರ್ತಾವ. ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. ನಿಮ್ಮ ಮಾಮಾರು ಬರ್ಲಿಂದ್ರೆ ಕೇಳ್ತೀನಿ ಅವ್ರಿಗೆ, ಅವ್ರ ಮುಂದೆ ಮಾತಾಡಕಂತೆ ಅಂತ. ನೀವೇನು ಇವಾಗಲೇ ಹೇಳ್ಬೇಡಿ. ಮಾವನವರು ಮನೆಗೆ ಬರಲಿ, ನಾನೆಲ್ಲ ಹೇಳ್ತೀನಿ ನಿಧಾನವಾಗಿ. ಏವ್ವ, ಈಕಿ ಅಂತ ಅಂಟನೇ ಆಯ್ತಾಗಲ್ಲ ತಾಯಿ. ಏನು ಮನಸ್ಸಿನಾಗ ಇಟ್ಕೊಂಡ್ ಬಂದಾಳ ಅನ್ಬೇಕು ಅಲ್ಲಿಂದ ಈಕಿ. ಆ ಸುಂದರಿ ಮೇಲೆ ದಿವಸ ಸಂಬಂಧ ಹಿಂಗೆ ಮಾಡ್ಲಿಕತ್ತವ ನೋಡುವ ಹುಡುಗಿ. ಏನ್ ನಡ್ಸಿವಾ ಡುಮ್ಮವ, ಯಾಕ ಮುಖ ಎಷ್ಟು ಸಪ್ಪ ಮಾಡ್ಕೊಂಡು ಕೂತಿಯಲ್ಲ? ಬಂದ್ರೇನು? ಏಯಪ್ಪ ಬರ್ರಿ, ಒಂದು ದೊಡ್ಡ ಹೂಲಿ ಆಗ್ಯದ ಬರ್ರಿ. ಈಗ ಏನಾಯ್ತಪ್ಪ ಹೂಲಿ? ಪ್ರಿಯಾ ಊರಿಂದ ಬಂದಾಳ ಇವತ್ತು ಮುಂಜಾನೆ. ಬಂದ್ಲಾ? ಅಲ್ಲ ಏನು ಫೋನ್ ಇಲ್ಲ ಏನು ಇಲ್ಲ. 4 ದಿನ ಇದ್ದು ಬಿಡ್ತೀನಿ ಅಂತ ಹೋಗಿರ್ಲಿಲ್ಲ ಮತ್ತ. ಈಗ ಹುಡುಗಿಯರ ಮನಸ್ಸ ಅರ್ಥ ಮಾಡ್ಕೊಳ್ಳೋದಾಂಗ್ಲಪ್ಪ ಮಾರಾಯ, ಹೆಂಗಿರ್ತಾವ ಏನ? ಅಲ್ಲೋ ಸೊಸಿ ಮನಿಗೆ ಬಂದಾಳ ಅಂದ್ರೆ ಮತ್ತೆ ನಿನ್ನ ಕೆಲಸನೇ ಕಡಿಮೆ ಐತಿಲ್ಲ. ಹಿಂಗೆ ಯಾಕೆ ಮುಖ ಮಾಡ್ಕೊಂಡು ಕೂತಿದ್ದಿ ನೀನು? ಓ ಯಪ್ಪ, ಆಕೆ ಒಂದು ನಿರ್ಧಾರ ಮಾಡ್ಕೊಂಡ್ ಬಂದಾಳ ಈಗ. ಏನ ತಾ ಎಲೆಕ್ಷನ್ ನಿಂದಿರ್ತಾ ಅಂತ ಸುಂದ್ರಿ ವಿರುದ್ಧ. ಎಲೆಕ್ಷನ್ ನಿಂದಿರ್ತಾಳ ಅಂತ? ಏಯಪ್ಪೋ, ನಮ್ಮ ಮನೆಗೆ ಯಾರು ಎಲೆಕ್ಷನ್ ಪಲೆಕ್ಷನ್ ನಿಂತಿಲ್ಲೋ ಮಾರಾಯ ಈಸ್ತಿನ. ಅಂತವೆಲ್ಲ ಇಟ್ಕೋಬೇಡ ಅಂತ ಹೇಳಕ್ ಈ ತಲೆಯಾಗ. ಅಲ್ಲ, ನಾವೇ ಒತ್ತಾಯ ಮಾಡಿ ಸುಂದರಿ ನಿಂದಿರ್ಸಿವಿ, ನಿನ್ನೆ ಅಷ್ಟೆಲ್ಲ ಭಾಷಣ ಮಾಡಿ ಬಂದಿವಿ ಅಂತ ಹೇಳ್ಬೇಕ ಇಲ್ಲಿ ನೀನು? ಎಲ್ಲ ಏನ್ರಿ ಮರ, ಎಷ್ಟೊತ್ತನ ಒಂದ್ ತಾಸ ಆಯ್ತು ಆಕಿನ ಜೊತೆ ಮಾತಾಡ್ಲಿಕ್ಕತ್ತು. ಬ್ಯಾಡ ಬ್ಯಾಡ ಅಂತ ನಾನು ನಿಂದಿರ್ತೀನಿ ಅಂತ ಹಾಕಿ ಅದೇ ಹಠ ಹಾಕಿಂದ ಒಟ್ಟ. ಬಂದಾಳ ಊರಿಂದ ಕೈಕಾಲ ಮುಖ ಸೈ ತೊಳ್ದಲ್ಲ ನಿಂತಕಿ ಅಷ್ಟು ರಾವ್ ಸೇರಿ ಬಂದಾಳ. ಸುಂದ್ರಿನ ಎಲೆಕ್ಷನ್ ನಿಂತಾಳ ಅಂತಲ್ರಿ ಅತ್ತೆ ಅಂದ್ಲು. ಹ್ಞೂ ಅಂತ ನಾ ಅಂತೀನಿ. ಆಕೆ ಇರೋದು ಕ್ಯಾಂಡಿಡೇಟ್ ನಾನೇ ನೋಡ್ರಿ ಅಂತೇಳಿ ನಿಂತು ಬಿಟ್ಟಾಳ. ನಿರ್ಧಾರ ಮಾಡ್ಕೊಂಡ ಬಂದ್ಬಿಟ್ಟಾಳ ಆಕೆ ಒಟ್ಟು ಎಲೆಕ್ಷನ್ ನಿಂದಿರ್ಬೇಕಂತೇಳಿ. ಅಲ್ಲೋ, ಹಿಂಗ್ಯಾಕ್ ಮಾಡ್ತಾ ಹುಡುಗಿ? ಏನ್ ನಿರ್ಧಾರ ಯಾಕೆ ತಗೊಂಡ್ಲು? ಆಕಿ ಏನಂತಾಳ, ನಾನು ಕಲ್ತೀನ್ರಿ. ಸುಂದ್ರಿ ಏನು ಕಲ್ತಿಲ್ಲ. ಆಕಿ ಬರೀ ಊರ್ ಹಾಳು ಮಾಡೋದು ಕೆಲಸ ಒಂದೇ ಆಕಿಂದು. ಅಂತಕಿನ್ನ ಹೋಗಿ ಯಾಕೆ ಎಲೆಕ್ಷನ್ ನಿಂದಿರ್ಸಿರಿ? ನಿಮ್ಮ ಮನ್ಯಾಗ ಇಷ್ಟು MA ಕಲ್ತಕಿ, ಪಾಲಿಟಿಕ್ಸ್ ಬಗ್ಗೆ ಎಲ್ಲಾ ಗೊತ್ತಿದ್ದ ನಿಮ್ ಸೊಸಿ ಇದ್ದಾಳ, ಆಕಿನ್ ನಿಂದಿರ್ಸ್ಬೇಕಂತ ನಿಮ್ಗೆ ಯಾಕೆ ಅನಿಸ್ಲಿಲ್ಲ ಅಂತ ಕೇಳಿಕತ್ತಾಳಕಿ ನನಗೆ ಉಲ್ಟಾ. ಹಿಂಗಂತಾಳನ ಆಕಿ? ಏನದ್ರಾಗನು ಪಾಯಿಂಟ್ ಅದ ಅನ್ಸ್ಲಿಕತ್ತೆ ನೋಡ್ಲಿ ನನಗ. ಏನ್ ಪಾಯಿಂಟ್ ಇರ್ತದ ಮಣ್ಣು? ಬ್ಯಾಡ ಅಂತ ಹೇಳ್ರಿ ಸೀದಾ. ಆದ್ರ ಬೈಬೇಡ್ರಿ. ಮೊದ್ಲೇ ಬೆಂಗಳೂರು ಮಂದಿ ಮಾರಾಯ ಸೂಕ್ಷ್ಮ ಇರ್ತಾರ ಅವರು. ನೀವು ಜೋರಾಗಿ ನೀನು ಬಾಯಿ ತೆಗೆದು ಬೈಯಾಕ ಹೋಗ್ಬೇಡ್ರಿ. ಸೂಕ್ಷ್ಮ ರೀತಿಯಿಂದ ತಿಳಿಸಿ ಹೇಳ್ರಿ ಸ್ವಲ್ಪ. ಬ್ಯಾಡವಾ ಅಂತವೆಲ್ಲ ಎಲೆಕ್ಷನ್ ನಮ್ಮನಿಗೆ ಆಗಿ ಬರಂಗಿಲ್ಲ ಅಂತೇಳಿ ತಿಳಿಸಿ ಹೇಳ್ರಿ ಕೂಡ್ಸ್ಕೊಂಡು. ಕರಿಯ ಕೇಳಿದಾಳ ಪ್ರಿಯಾ? ಕರೆದಾರ ಕರಿ ಮತ್ತ. ಪ್ರಿಯಾ, ಏ ಪ್ರಿಯಾ, ನಿಮ್ಮ ಮಾಮಾರ್ ಬಂದಾರ ನೋಡ್ ಬಾರವ. ಏನವಾ ಮುಂಜಾನೆ ಬಂದ್ಯಾ ಪ್ರಿಯಾ? ಹಾ ರೀ ಮಾಮ, ಬೆಳಗ್ಗೆ ಬಂದೆ. ಚೆನ್ನಾಗಿದ್ದೀರಾ? ಆರಾಮದಿನವಾ. ಏನೋ ನಿಮ್ಮ ಅತ್ತಿ ಬೇರೆ ಸುದ್ದಿ ಹೇಳಿಕತ್ತಾಳಲ್ಲವ, ಎಲೆಕ್ಷನ್ ನಿಂದಿರ್ಬೇಕಂತ ಮಾಡ್ಯಾ? ಹಾ ರೀ ಮಾಮ, ನಿಂದಿರ್ಬೇಕು ಅಂತ ಆಸೆ. ನಿಂತು ಏನ್ ಮಾಡ್ಬೇಕಂತ ಮಾಡ್ಯವಾ? ಮಾಮಾರ, ನಿಮ್ದು ಅತ್ತಿಯವ್ರದ್ದು ಆಶೀರ್ವಾದ ಇತ್ತು ಅನ್ಕೊಳ್ಳಿ, ನಾನು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀನಿ. ನನ್ನ ನಿಲ್ಸಿ ನೀವು ಅಷ್ಟೇ, ನೀವು ಸಪೋರ್ಟ್ ಮಾಡಿ. ನಾನು ಗೆದ್ದು ಬಂದ್ಮೇಲೆ ಏನು ಮಾಡ್ತೀನಿ ಏನು ಮಾಡಬಾರ್ದು ಅನ್ನೋದು ನನಗೆಲ್ಲ ಗೊತ್ತು ಮಾಮ. ನಾನೇನು ಗೊತ್ತಾ, ಕೆಲಸ ಮಾಡಿ ತೋರಿಸ್ತೀನಿ. ನಿಮ್ಮ ಹೆಸರನ್ನ ತರ್ತೀನಿ. ನಾನು ಈ ಊರನ್ನೇ ಉದ್ಧಾರ ಮಾಡ್ತೀನಿ ನೋಡಿ ಬೇಕಾದರೆ. ಯಾಕಂದರೆ ಕಲ್ತಿದ್ದೀನಲ್ವಾ, ರಾಜಕೀಯ ಅಂದರೆ ಏನು, ಪಾಲಿಟಿಕ್ಸಲ್ಲಿ ಯಾವ ರೀತಿ ಇದ್ದರೆ ಏನಾಗುತ್ತೆ ಅನ್ನೋದು ನನಗೆಲ್ಲ ನಾಲೆಜ್ ಇದೆ. ಹಾಗಾಗಿ ನೀವು ನಿಲ್ಲಿಸಿ ನೋಡಿ ನನಗೆ ಮಾವ, ಪ್ಲೀಸ್ ಇದೊಂದು ಸಲ ನನಗೆ ಚಾನ್ಸ್ ಕೊಡಿ. ಆಯ್ತು ತಗೋರ್ವಾ. ನಿನಗಿಷ್ಟು ರಾಜಕಾರಣದ ಬಗ್ಗೆ ಆಸಕ್ತಿ ಅದಂದ್ರೆ ನಾ ಯಾಕೆ ಬೇಡನ್ಲಿ? ನಿಂದ್ರ ಏನ್ಯಾಕಾಗಲ್ದಕ್ಕ ಸುಂದರಿ ಅಪೋಸಿಟ್ ಕ್ಯಾಂಡಿಡೇಟ್ ನೀನೇ ಅಂತ ಫಿಕ್ಸ್ ಆಗ್ಯದ.
ನಿಂತು ಬಿಡು, ನನ್ನ ತಲೆಯಾಗ ಬಂತು ಈಗ. ನಾನು ಸೊಸಿನೇ ನಿಂದ್ರಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮಾಮ. ನನ್ನ ಆಸೆನ ಈಡೇರಿಸಿದ್ದಕ್ಕೆ ನಾನು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ರೀ ಏನ್ ಮಾಡ್ಲಿಕತ್ತೀರ ಅಂತ ಗೊತ್ತದ ಇಲ್ಲಿ ನಿಮಗ? ಅಪ್ಪೋ ಸುಂದರಿಗೆ ಅಷ್ಟೆಲ್ಲ ಹೇಳಿ ಬಂದು ಈಗ ನಿಮ್ ಸೊಸಿನ ನಿಂದ್ರಿಸ್ತೀರೆ? ಮಂದಿರ ಏನಂದಾರಿ ವಿಚಾರ ಮಾಡ್ರಿ ಸ್ವಲ್ಪ. ಡುಮ್ಮವ್ವ, ನೀ ಸುಮ್ಕು, ನಿನಗೇನು ಗೊತ್ತಾಗಂಗಿಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗೆಲ್ಲ ಗೊತ್ತದ. ಅವ್ರೇನಂತಾರ ಇವ್ರೇನಂತಾರ ನಾ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ನನ್ನ ಸೊಸಿ ನಿರ್ಧಾರನೇ ನಾನು ನಿರ್ಧಾರ ನೋಡು, ಇದೇ ಫೈನಲ್. ಅಯ್ಯೋ ಏನ್ ಬಲ ಬಂತ ತಾಯಿ, ಇದು ಏನೇನ ಮಾಡ್ಲಿಕತ್ತ ಬಿಟ್ಟಾರವ ಇವರು. ಅಲ್ರಿ ಸೊಸಿ ಅಂದಂಗ ಕುಡಿತಿರಲ್ಲ, ನಿಮಗ ತಿಳುವಳಿಕೆ ಅದ ಇಲ್ಲ? ಎಲ್ಲ ತಿಳುವಳಿಕೆ ಅದಾಳ, ನೀ ಸುಮ್ ಕೂತ್ಬಿಡು. ಏನಾರ ಮಾಡ್ರಪ್ಪ ಯಪ್ಪ, ನನ್ನ ಮಾತು ಯಾವಾಗ ಕೇಳ್ತೀರಿ ನೀವು? ನೋಡಿದ್ರಿಲ್ರಿ ಹೆಂಗದಂತೇಳಿ, ಯಾರ ಮನಸ್ಸು ಯಾವಾಗ ಚೇಂಜ್ ಆಗ್ತದ ಅಂತ ಹೇಳಿಕೆ ಆಗಂಗಿಲ್ಲ ನೋಡ್ರಿ ಒಟ್ಟ. ಈ ರಾಜಕಾರಣ ಅಂದ್ರನೇ ಹಂಗಿರ್ತದ್ರಿ. ಮತ್ತ ಸೊಸಿಯನ್ನ ನಿಂದ್ರಿಸೋದು ನಿರ್ಧಾರ ಅಂತೂ ತಗೊಂಡಿನಿ, ಮುಂದೇನಾಗ್ಬೋದು ಕಾಯ್ದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.